ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಆರೋಗ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಅನೇಕ ಸಂಚಿಕೆಗಳಿಂದ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಅನೇಕ ಆರೋಗ್ಯದ ಬಗ್ಗೆ ನೀವು ತಿಳ್ಕೊಂಡು ನೀವು ಆಶೀರ್ವಾದ ಹೊಂದ್ಕೊಂಡಿದ್ದೀರಿ. ಈ ಆರೋಗ್ಯದ ಬಗ್ಗೆ ಅನೇಕರು ಅನೇಕ ಸಮಸ್ಯೆಗಳನ್ನು ಹಾದು ಹೋಗ್ತಾ ಇದ್ದೀರಿ. ನೀವು ಇದರಲ್ಲಿ ಉತ್ತೇಜನ ಹೊಂದಿದ್ದೀರಿ, ಅನೇಕ ವಿಷಯಗಳು ನೀವು ತಿಳ್ಕೊಂಡಿದ್ದೀರಿ ಅಂತ ನಾವು ನಂಬ್ಕೊಂಡಿದ್ದೇವೆ. ಆದರೆ ಇವತ್ತು ಮತ್ತೆ ಈ ಸಂಚಿಕೆಯಲ್ಲಿ ಆರೋಗ್ಯದ ವಿಷಯದಲ್ಲಿ ಮಾತಾಡಲು ನಮ್ಮ ಮಧ್ಯದಲ್ಲಿದ್ದಾರೆ ಮರ್ಲಿನ್ ಸಾರಾ ಜಾನ್ ಡಾಕ್ಟರ್ ಅವರು. ಅವರನ್ನು ನಾವು ಈ ಸಮಯದಲ್ಲಿ ಸ್ವಾಗತಿಸುವ. ಡಾಕ್ಟರ್, ನಿಮಗೆ ಸ್ವಾಗತ. ನಮಸ್ಕಾರ. ಇವತ್ತಿನ ದಿನದಲ್ಲಿ ಯಾವ ವಿಷಯದಲ್ಲಿ ನೀವು ಮಾತಾಡಲು ಇಷ್ಟಪಡ್ತೀರಿ? ನಾನು ಅಬ್ಯೂಸ್, ಕಿರುಕುಳ ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ಕಿರುಕುಳ, ಈ ನಿಂದನೆ ಅಂದರೆ ಏನು, ಯಾವ ರೀತಿ ಇದೆಲ್ಲ ಬರ್ತದೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಾ ನಿಂದನೆ ವಿಷಯದಲ್ಲಿ? ಓಕೆ, ಅದು ಏನಾದರೂ ತಪ್ಪಾದ ಉದ್ದೇಶದಲ್ಲಿ ಯಾರಾದ್ರ ಮೇಲೆ ಮಾಡುವುದು, ಅದು ಏನಾದರೂ ಆಗ್ಬೋದು. ಅದು ಫಿಸಿಕಲಿ ಆಗ್ಬೋದು, ಮೌಖಿಕ ಆಗಿರ್ಬೋದು, ಲೈಂಗಿಕ ಆಗಿರ್ಬೋದು, ತುಂಬ ಥರ ಇದೆ. ಈಗ ತುಂಬ ಡಿಜಿಟಲಲ್ಲಿ ಕೂಡ ಅಬ್ಯೂಸ್ ಮಾಡುತ್ತದೆ. ಹಾಗೆ ತುಂಬ ಥರ ಅಬ್ಯೂಸ್ ಇದೆ. ನಾವು ಇವತ್ತು ಶಾರೀರಿಕ ನಿಂದನೆ ಮತ್ತು ಮೌಖಿಕ ನಿಂದನೆ, ಲೈಂಗಿಕ ಕಿರುಕುಳ, ಇದು ಬಗ್ಗೆ ಡಿಸ್ಕಸ್ ಮಾಡುವ ಇವತ್ತು. ಅಂದರೆ ಈ ಕಿರುಕುಳ ನಿಂದನೆಯಲ್ಲಿ ಆ 3 ಥರದ್ದು ಮಾತ್ರ ಇರುವುದು. ಮೂರು ಥರ ನಾವು ಇವತ್ತು ಡಿಸ್ಕಸ್ ಮಾಡುವುದು. ಈಗ ನಮಗೆ ಈಗ ತುಂಬ ಡಿಜಿಟಲ್ ಇದೆಲ್ಲ ಫೋನು, ಇಂಟರ್ನೆಟ್ಟು, ಹಾಗೆ ಅದರಲ್ಲಿ ಕೂಡ ತುಂಬ ಅಬ್ಯೂಸ್ ಇದೆ. ಮತ್ತು ಇದು ಇಮೋಷ್ನಲ್ ಅಬ್ಯೂಸ್ ಅದೆಲ್ಲ ಬರ್ತದೆ. ಅದೆಲ್ಲ ಒಟ್ಟಿಗೆ ನಾವು ವರ್ಬಲ್ ಅಬ್ಯೂಸ್, ಮೌಖಿಕ ಅಬ್ಯೂಸ್ ಒಟ್ಟಿಗೆ ಡಿಸ್ಕಸ್ ಮಾಡುವ. ಈ ಶಾರೀರಿಕ ಮತ್ತು ಈ ಮೌಖಿಕ ಕಿರುಕುಳಕ್ಕೆ ಕಾರಣಗಳೇನು ಅಂತ ನೀವು ಹೇಳ್ಬೋದು? ಓಕೆ, ಅದು ತುಂಬ ಜಾಗದಲ್ಲಿ ತುಂಬ ಥರದಲ್ಲಿ ನೋಡ್ತಾ ಇದೆ. ಅದು ಕೆಲವೊಮ್ಮೆ ಮನೆಯಲ್ಲಿ ನೋಡ್ಬೋದು, ಆಫೀಸಲ್ಲಿ, ನಮ್ಮ ಬೇರೆ ಕೆಲಸ ಮಾಡೋದು ಜಾಗದಲ್ಲಿ, ಮಕ್ಕಳು ಪೇರೆಂಟ್ಸು ಒಟ್ಟಿಗೆ ಕೂಡ ಹಿರಿಯ ಜನರಿಗೆ ನಿಂದನೆ ಮಾಡೋದು, ಆ ಥರ ತುಂಬ ಥರದಲ್ಲಿ ಫಿಸಿಕಲ್ ಅಬ್ಯೂಸ್ ನೋಡಲಿಕ್ಕೆ ಆಗ್ತದೆ. ಏನಾದರೂ ಇಂಟೆನ್ಷನಲ್ ಆಗಿ, ಮನಪೂರ್ವವಾಗಿ ಏನಾದರೂ ಮಾಡುವುದು, ಅದು ಅನ್ವಾಂಟೆಡ್ ಆಗಿ ಏನಾದರೂ ಅದು ಕೆಲವುದು ವೈಲೆಂಟ್ ಆಗ್ಬೋದು, ಕೆಲವುದು ಅವರಿಗೆ ಅಷ್ಟು ವೈಲೆಂಟಾಗಿ ಮಾಡಿಲ್ಲಾದರೆ ಕೂಡ ಅವರಿಗೆ ಇಷ್ಟ ಇಲ್ಲಾದ್ರ ಥರ ಏನಾದರೂ ಮಾಡಿದರೆ ನಮಗೆ ಅದು ಫಿಸಿಕಲ್ ಅಬ್ಯೂಸ್ ಅಂತ ಹೇಳಲಿಕ್ಕೆ ಆಗುತ್ತದೆ. ಅದು ಕಾರಣ ಅಂದರೆ ಇದು ಮಾಡುವವರಿಗೆ ಕೆಲವರಿಗೆ ಜಾಸ್ತಿ ಟೆನ್ಷನ್ ಇರ್ಬೋದು, ಕೆಲವರಿಗೆ ಅದು ಅವರದ್ದು ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ಮಕ್ಕಳನ್ನು ಕೂಡ ನೋಡುವಾಗ ಅವರಿಗೆ ಕೋಪ ಕಂಟ್ರೋಲ್ ಮಾಡಿಲ್ಲ ಆದರೆ ಅವರು ಒಡೆಯೋದು, ಮಕ್ಕಳೊಟ್ಟಿಗೆ ಜಗಳ ಎಲ್ಲ ಮಾಡುವಾಗ ಒಡೆಯೋದು, ತುಂಬ ಅವರಿಗೆ ಕಾಯಿಲೆ ಕೊಡೋದು. ಈಗ ಮಕ್ಕಳು ಅಪ್ಪನು ಅಮ್ಮ ಒಟ್ಟಿಗೆ ನೋಡುವಾಗ ಕೂಡ ನಾವು ಮಕ್ಕಳನ್ನು ಹೊಡೆಯುತ್ತದೆ, ಕೆಲವರು ಹಾಗೆ ಇಲ್ಲ, ಹೊಡೆದು ಮಕ್ಕಳು ಸಾವುದ ಥರ ಹೊಡೆಯುತ್ತದೆ. ಮತ್ತು ಹಿರಿಯ ಜನರ ಹತ್ರ ಅವರಿಗೆ ಎಲ್ಲ ಸ್ಲೋವಾಗಿ ಎಲ್ಲ ಮಾಡುತ್ತದಲ್ಲ, ಅದೆಲ್ಲ ಯಂಗ್ ಜನ್ರೇಷನಿಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವರಿಗೆ ಯಾಕೆ ಇಷ್ಟು ಬೇಗ ಎಲ್ಲ ಮಾಡೋದು, ಯಾಕೆ ಅಲ್ಲಿ ಎಲ್ಲ ಹಾಳು ಮಾಡೋದು, ಹಾಗೆ ಎಲ್ಲ ಹೇಳಿ ಕೆಲವರು ನಿಂದನೆ ಮಾಡುತ್ತದೆ, ಅಲ್ಲಾದರೆ ಕಿರುಕುಳ ಮಾಡುತ್ತದೆ. ಅದು ಇದೆಲ್ಲ ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ಆ ಥರ ಬರ್ತದೆ. ಕೆಲವರು ಅದೊಂದು ಸೈಕಾಲಜಿಕಲ್ ಪ್ರಾಬ್ಲಮ್. ಕೆಲವರು ಇದು ಕುಡಿದ ಮೇಲೆ, ಶರಾಬೆಲ್ಲ ಕುಡಿದ ಮೇಲೆ ಮನೆಯಲ್ಲಿ ಬಂದು ತುಂಬ ಹೊಡೆಯೋದು, ಪಾತ್ರ ಅದು ಎಲ್ಲ ಬಿಸಾಡೋದು, ಹಾಗೆ ಎಲ್ಲ ಮಾಡೋದು, ಅದೆಲ್ಲ ಒಂದು ಫಿಸಿಕಲ್ ಅಬ್ಯೂಸದ ಒಳಗೆ ಬರ್ತದೆ. ಮೇಯ್ನಾಗಿ ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವರಿಗೆ ಅದು ಟೆನ್ಷನ್ ಜಾಸ್ತಿಯಾಗ ಬರುವಾಗ ಯಾರ ಹತ್ರ ಕೇಳಲಿಕ್ಕೆ ಇಲ್ಲ, ಕೇಳಿದರೆ ಕೂಡ ಒಂದು ಪರಿಹಾರ ಸಿಕ್ಕಲಿಲ್ಲ. ಹಾಗೆ ಬರುವಾಗ ಅವರದ್ದು ಟೆನ್ಷನ್ ಬೇರೆ ಜನದ ಮೇಲೆ ಕೊಡ್ತಾರೆ. ನಾವು ಸ್ಕೂಲು ಕಾಲೇಜಲ್ಲಿ ಎಲ್ಲ ನೋಡುವಾಗ ಕೂಡ ಕೆಲವು ಟೀಚರ್ಸು ಹೊಡೆಯುತ್ತದೆ, ಅದು ನಮಗೆ ಕೂಡ ಪ್ರಾಬ್ಲಮ್ ಇರಲಿಲ್ಲ. ಕೆಲವು ಟೀಚರ್ಸು ತುಂಬ ಹೊಡೆಯೋದು,
ಅವರಿಗೆ ಏನಾದರೂ ಟೆನ್ಷನ್ ಇರ್ಬೋದು, ಅಲ್ಲಾದರೆ ಅವರದು ಎಕ್ಸ್ಪೀರಿಯನ್ಸಿಂದ ಅವರು ಹಾಗೆ ಮಾಡೋದು, ಅವರು ಟೀಚರ್ಸ್ ಹಾಗೆ ಮಾಡಿದ್ದು. ಅದಕ್ಕೆ ನಾನು ಕೂಡ ನನ್ನ ಸ್ಟೂಡೆಂಟ್ಸ್ ಹತ್ರ ತುಂಬ ಸ್ಟ್ರಿಕ್ಟ್ ಆಗಿ ಇರಬೇಕು. ಅದು ಈ ಕಾಲದ ಮಕ್ಕಳಿಗೆ ಅಷ್ಟು ಎಲ್ಲ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಮನೆಯಲ್ಲಿ 1-2 ಮಕ್ಕಳು ಮಾತ್ರ, ಹೊಡೆಯೋದು ಕೂಡ ಕಮ್ಮಿ, ಅದು ಬೈದು ಕೂಡ ಕಮ್ಮಿ. ಕೆಲವು ಪೇರೆಂಟ್ಸ್ ಮಾಡ್ತಾ ಇದೆ. ಹಾಗೆ ಎಲ್ಲ ಬರುವಾಗ ಅದು ಕೂಡ ಕೆಲವರು ಪ್ಯಾರೆಂಟ್ಸು ಮಕ್ಕಳು ಎಲ್ಲ ಅದು ಅಬ್ಯೂಸ್ ಅಂತ ಹೇಳ್ತದೆ. ಕೆಲವು ಟೀಚರ್ಸು ಅವರು ಮನಸ್ಸಲ್ಲಿ ಅವರಿಗೆ ಮಕ್ಕಳ ಹತ್ರ ಸ್ಟೂಡೆಂಟ್ಸ್ ಹತ್ರ ಪ್ರೀತಿ ಇದೆ, ಪ್ರೀತಿಯಿಂದ ಅವರು ಮಾಡೋದು. ಕೆಲವರು ಹಾಗೆ ಇಲ್ಲ, ಅವರದ್ದು ಮನೆಯದು ಟೆನ್ಷನ್ ತುಂಬ, ಮತ್ತು ಶಾಲೆಯದು ಟೆನ್ಷನ್, ಪ್ರಿನ್ಸಿಪಲ್ ಟೆನ್ಷನ್, ಟೀಚರ್ಸ್ ಒಟ್ಟಿಗೆ ಟೆನ್ಷನ್, ಹಾಗೆಲ್ಲ ಬರುವಾಗ ಇದೆಲ್ಲ ಒಂದು ಕಾರಣವಾಗಿ ಕಾಣುತ್ತದೆ. ಲೈಂಗಿಕ, ಈ ಶಾರೀರಿಕ ಮತ್ತು ಮೌಖಿಕಕ್ಕೆ ಎರಡಕ್ಕೂ ಕಾರಣಗಳು. ಹೌದು, ಮೌಖಿಕ ಕೂಡ ಕಾರಣ ಹೀಗೆ ಬರ್ಬೋದು. ಮೌಖಿಕ ಅಬ್ಯೂಸ್ಗೆ ಏನಾದರೂ ಅವರದ್ದು ಟೆನ್ಷನ್ ಜಾಸ್ತಿ ಇರ್ಬೋದು, ಅಲ್ಲಾದರೆ ಸಿಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವರು ಸೈಕಾಲಜಿಕಲ್ ಪ್ರಾಬ್ಲಮ್, ಕೆಲವರು ನಾವು ನೋಡುವಾಗ ನಾವು ಯಾವಾಗಲೂ ನೋಡುವಾಗ ಹೆಣ್ಣಸರಿಗೆ ಅಬ್ಯೂಸ್ ಎಲ್ಲ ಜಾಸ್ತಿ ಆಗ ನೋಡುತ್ತದೆ. ಹಾಗೆ ಎಲ್ಲ ಗಂಡಸರಿಗೆ ಕೂಡ ಕಷ್ಟ ಕೊಡುವುದು ಜನರಿದೆ. ಮನೆಯಲ್ಲಿ ಕೂಡ ನೋಡುವಾಗ ಯಾವಾಗಲೂ ನಮಗೆ ನ್ಯೂಸ್ ಸಿಕ್ಕದು ಹೆಣ್ಣಸರಿಗೆ ಗಂಡಸರು ಬಂದು ಓಡಿಯೋದು, ಅಬ್ಯೂಸ್, ತುಂಬ ಬಾಯಿಂದ ಎಲ್ಲ ಕೆಟ್ಟ ಮಾತು ಕೇಳೋದು, ಹಾಗೆ ಎಲ್ಲ ತುಂಬ ಅಬ್ಯೂಸ್ ನಾವು ಕೇಳ್ತದೆ. ಗಂಡಸರಿಗೆ ಸಿಕ್ಕುವಾಗ ಅವರು ಅಷ್ಟು ಹೊರಗೆ ಹೇಳಲಿಲ್ಲ, ಯಾಕಂದರೆ ಅವರಿಗೆ ಅದೊಂದು ನಾಚಿಕೆ ವಿಷಯ. ಕೆಲವರು ಅದು ಓಕೆ, ನಾನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಅವರಿಗೆ ಏನಾದರೂ ಹೇಳಿಬಿಡಿ, ಹಾಗೆ ಎಲ್ಲ ಆಗುತ್ತದೆ. ತುಂಬ ಗಂಡಸರಿಗೆ ಕೂಡ ಮನೆಯಲ್ಲಿ ಅಬ್ಯೂಸ್, ಹೆಣ್ಣಸರಿಂದ ಮಕ್ಕಳಿಂದ ಎಲ್ಲ ಅಬ್ಯೂಸ್ ಸಿಗ್ತದೆ. ಅದು ಯಾವಾಗಲೂ ಜಾಸ್ತಿಯಾಗಿ ಇದು ಮೌಖಿಕ ಅಬ್ಯೂಸ್ ಜಾಸ್ತಿ, ಫಿಸಿಕಲ್ ಅಬ್ಯೂಸ್ ಕೂಡ ಇರ್ತದೆ. ಹಾಗೆ ಮಾಡುವುದರು ಹೆಣ್ಣಸರು, ಅವರು ಸ್ವಲ್ಪ ಡಾಮಿನೇಟಿಂಗ್ ಥರ, ಆಗ ಅವರಿಗೆ ಎಲ್ಲ ಒಂದು ಕಂಟ್ರೋಲ್ ಮಾಡಬೇಕು. ಮನೆಯವರು ನಾನೇ ಆಗಬೇಕು, ಅದು ಯಜಮಾನರನ್ನು ಮನೆಯವರು ಹಾಗೆ ಬಿಡಲಿಲ್ಲ, ಅವರೇ ಆ ಥರ ಎಲ್ಲ ಕೆಲವರಿಗೆ ಒಂದು ಮನಸ್ಸಲ್ಲಿ ಒಂದು ಚಿಂತೆ ಇದೆ, ನನ್ನ ಗಂಡಸರಿಗೆ ಹಾಗೆ ಎಲ್ಲ ಮಾಡಲಿಕ್ಕೆ ಒಂದು ಸರಿಯಾಗಿ ಗೊತ್ತಿಲ್ಲ, ನನಗೆ ಸ್ವಲ್ಪ ಕೂಡ ಗೊತ್ತುಂಟು. ಕೆಲವರಿಗೆ ಆ ಒಂದು ಈಗೋ ಇದೆ, ಆ ಈಗೋಯಿಂದ ಕೂಡ ಕೆಲವರು ಡಾಮಿನೇಟ್ ಮಾಡುತ್ತದೆ. ಡಾಮಿನೇಟ್ ಮಾಡುವಾಗ ಅದು ಮೌಖಿಕ ಕಿರುಕುಳ ಕೊಡ್ತಾರೆ. ಏನು ಮಾಡಿದರೆ ಕೂಡ ಅದರಲ್ಲಿ ಎಲ್ಲ ಒಂದೊಂದು ಫಾಲ್ಟ್ ಫೈಂಡಿಂಗ್ ಮಾಡ್ತದೆ. ಮಕ್ಕಳು ಮಾಡಿದರೆ ಕೂಡ, ಗಂಡಸರು ಮಾಡಿದರೆ ಕೂಡ ಆ ಥರ. ಮತ್ತು ಆಫೀಸಲ್ಲಿ ಮತ್ತು ನಾವು ಕೆಲಸ ಮಾಡೋದು ಜಾಗದಲ್ಲಿ ಕೂಡ ಕೆಲವು ಬಾಸ್ಗಳಿದೆ, ಅವರದ್ದು ಮೇಲೆ ಕೂಡ ಕೆಲವರಿದೆ. ಅವರದ್ದು ಈಗ IT ಫೀಲ್ಡ್ ಎಲ್ಲ ನೋಡುವಾಗ ಅವರಿಗೆ ಆ ಟೈಮ್ ಪೀರಿಯಡಲ್ಲಿ ಅವರದ್ದು ಕೆಲಸ ಎಲ್ಲ ಮುಗಿಬೇಕು. ಎಲ್ಲ ಕಡೆ ಇದೆ, ಅದು IT ಫೀಲ್ಡಲ್ಲಿ ಅದು ತುಂಬ ಜಾಸ್ತಿ. ಅವರದ್ದು ಬಾಸ್ ಎಲ್ಲ ಹೇಗಿದೆ, ಈ ಟೈಮಲ್ಲಿ ಇದು ಮುಗಿಸಬೇಕು, ಆ ಮುಗಿಲ್ಲಾದರೆ ಅವರಿಗೆ ಕೂಡ ಟೆನ್ಷನ್, ಅವರಿಗೆ ಅದು ತುಂಬ ಫೈನಾನ್ಷಿಯಲ್ ಲಾಸ್ ಬರ್ತದೆ, ಅವರದ್ದು ಸ್ಟ್ಯಾಟಸ್ ಲಾಸ್ ಬರ್ತದೆ. ಅದಕ್ಕೆ ಅವರದ್ದು ಕೆಳಗೆ ಇರುವುದು ಟೀಮ್ ಮೆಂಬರ್ಸಿಗೆ ತುಂಬ ಪ್ರೆಷರ್ ಕೊಡ್ತದೆ. ಆ ತುಂಬ ಪ್ರೆಷರು ಕೆಲವರು ತುಂಬ ಸಿಟ್ಟು ಬಂದು ಏನಾದರೂ ಮಾಡ್ಬೋದು. ಅದೆಲ್ಲ IT ಫೀಲ್ಡಲ್ಲಿ ಎಲ್ಲ ಅದು ಕಮ್ಮಿ, ಯಾಕಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತದೆ. ಅಲ್ಲಾದರೆ ಕೂಡ ನಾವು ಕೆಲವು ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಕೂಡ ಕೆಲವರು ತುಂಬ ಅಬ್ಯೂಸ್ ಕೊಡ್ತದೆ. ಅದೆಲ್ಲ ಹಾಗೆ ಮಾಡಬಾರ್ದು, ನಾವು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯಬೇಕು. ಆ ಥರ ಇದೆಲ್ಲ ಫಿಸಿಕಲ್ ಅಬ್ಯೂಸ್, ಮೌಖಿಕ ಅಬ್ಯೂಸು. ಮತ್ತು ಸೆಕ್ಷುವಲ್ ಅಬ್ಯೂಸ್, ಲೈಂಗಿಕ ಕಿರುಕುಳ ಮತ್ತು ಬಗ್ಗೆ ಹೇಳಿದರೆ ಏನಾದರೂ ಸೆಕ್ಷುವಲ್ ಕಮೆಂಟ್ಸ್ ಕೂಡ ಮಾಡಿದರೆ ಕೂಡ ಅದಕ್ಕೆ ಹೌದು ಲೈಂಗಿಕ ಕಿರುಕುಳ ಎಂದು ಹೇಳಲಿಕ್ಕೆ ಆಗುತ್ತದೆ. ಮತ್ತು ನಮ್ಮ ಕನ್ಸೆಂಟ್ ಇಲ್ಲಾದರೆ ನಮ್ಮ ದೇಹದಲ್ಲಿ ಮುಟ್ಟೋದು, ನಮ್ಮ ಪ್ರೈವೇಟ್ ಪಾರ್ಟ್ಸಲ್ಲಿ ಮುಟ್ಟೋದು, ಹಾಗೆ ಎಲ್ಲ ಮಾಡಿದರೆ ಕೂಡ ಅದಕ್ಕೆ ಲೈಂಗಿಕ ಕಿರುಕುಳ ಎಂದು ಕೇಳಲಿಕ್ಕೆ ಆಗುತ್ತದೆ. ಈಗ ತುಂಬ ನಮ್ಮ ಸುಟ್ಟು ನಮಗೆ ನೋಡಲಿಕ್ಕೆ ಆಗುತ್ತದೆ, ಮಕ್ಕಳದ ಮೇಲೆ ಮಕ್ಕಳದ ಮೇಲೆ ಮಾಡೋದು, ದೊಡ್ಡವರಿಗೆ ಕೂಡ ಅದು ನಮಗೆ ಯಾವಾಗಲೂ ನ್ಯೂಸ್ ಸಿಗ್ತದು, ಗಂಡಸರು ಹೆಂಗಸರ ಮೇಲೆ ಮಾಡೋದು.
ಈಗ ಆಪೋಸಿಟ್ಸ್ ಕೂಡ ನೋಡಲಿಕ್ಕೆ ಆಗ್ತದೆ. ಮತ್ತು ಈಗ ಹೋಮೋಸೆಕ್ಷುಯಾಲಿಟಿ ಕೂಡ ಜಾಸ್ತಿ. ಅದಕ್ಕೆ ಬಾಯ್ಸಿಗೆ ಮಾಡುತ್ತದೆ, ಗರ್ಲ್ಸಿಗೆ ಮಾಡುತ್ತದೆ. ಹಾಸ್ಟೆಲಲ್ಲಿ ಎಲ್ಲ ಇದು ತುಂಬ ಜಾಸ್ತಿಯಾಗಿ ಕಾಣುತ್ತದೆ. ಕೆಲವು ಮಕ್ಕಳು ಹಾಗೆ ಹೋಗಿ ಹೋಮೋಸೆಕ್ಷುಯಲ್ಸ್ ಆಗುತ್ತದೆ. ಎಲ್ಲರಿಗೆ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಇದೆ. ಕೆಲವರಿಗೆ ಅದು ಸ್ವಲ್ಪ ಕೆಲವು ಹಾರ್ಮೋನ್ಸ್ ಜಾಸ್ತಿ ಬರುತ್ತದೆ, ಫೀಮೇಲ್ಸಿಗೆ ಕೆಲವರಿಗೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಬರುತ್ತದೆ, ಮೇಲ್ಸಿಗೆ ಕೆಲವರಿಗೆ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಬರುತ್ತೆ. ಅದು ಅರ್ಥ ಆಗಿದ್ರೆ ಅವರೇ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿಲ್ಲ ಆದರೆ ಅದು ಅವರು ಹಾಗೆ ಹೋಗಲಿಕ್ಕೆ ಚಾನ್ಸ್ ಜಾಸ್ತಿ. ಹಾಗೆ ಬರುವಾಗ ಅವರು ಬೇರೆ ಜನರಿಗೆ ಎಲ್ಲ ಕಿರುಕುಳ ಮಾಡಲಿಕ್ಕೆ ಜಾಸ್ತಿಯಾಗಿ ಕಾಣ್ತದೆ. ಈ ಕಿರುಕುಳ ಅಂತ ಹೇಳಿದ್ರಿ, ಈಗ ಒಬ್ಬರಿಗೆ ಕಿರುಕುಳ ಮಾಡುವಾಗ ಅವರ ಅಂದರೆ ಪ್ರತಿಕ್ರಿಯೆ, ರಿಯಾಕ್ಷನ್ ಅಂದರೆ ಹೇಗಿರ್ತದೆ ಅಂತ? ಹೌದು, ಅದು ಕೆಲವರು ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್ ಸಿಕ್ಕುವಾಗ ಕೆಲವರು ಅದು ಅವರು ಕೂಡ ರಿಯಾಕ್ಟ್ ಮಾಡುತ್ತದೆ. ಅವರು ಆ ಸೇಮ್ ಥರದಲ್ಲಿ ರಿಯಾಕ್ಟ್ ಮಾಡುತ್ತದೆ. ಕೆಲವರು ಅದೆಲ್ಲ ಅವರು ಮನಸ್ಸಲ್ಲಿ ಹಿಡಿದ್ರೆ ನಮಗೆ ಅವರ ಆ ಥರ ಜನರನ್ನು ನೋಡುವಾಗ ಕೂಡ ಅರ್ಥ ಆಗುತ್ತದೆ. ಫಿಸಿಕಲ್ ಅಬ್ಯೂಸ್ ಸಿಕ್ಕದು ಜನರಿಗೆ, ಶಾರೀರಿಕ ನಿಂದನೆ, ಶಾರೀರಿಕ ಕಿರುಕುಳ ಸಿಕ್ಕುವ ಜನರಿಗೆ ನೋಡುವಾಗ ಕೂಡ ಅವರದು ಮೇಯಲ್ಲಿ ಎಲ್ಲ ಏನಾದರೂ ಮಾರ್ಕ್ಸ್ ಇರ್ಬೋದು, ಏನಾದರೂ ಸಿಗ್ತದೆ. ಮಕ್ಕಳು ತುಂಬ ಹೊಡೆಯಿದ್ರೆ ಕೂಡ ಈಗ ಸ್ಕೂಲಲ್ಲಿ ಎಲ್ಲ ತುಂಬ ಕೌನ್ಸಿಲರ್ಸ್ ಇದೆ. ಎಲ್ಲ ಸ್ಕೂಲಲ್ಲಿ ಒಂದೊಂದು ಕೌನ್ಸಿಲರ್ ಇದೆ, ಇಲ್ಲಾದರೆ ಟೀಚರ್ಸ್ ಕೂಡ ಕೌನ್ಸಿಲ್ ಕೆಲವು ಮಕ್ಕಳನ್ನು ನೋಡುವಾಗ ಅವರಿಗೆ ಅವರದ್ದು ಮೇಯಲ್ಲಿ ಹೊಡೆಯೋದು ಮಾರ್ಕ್ಸು, ಕೆಲವರು ಅದು ಬಿಸಿ ಪಾತ್ರ ಏನಾದರೂ ಮಕ್ಕಳದ್ದು ಮೇಲೆ ಹಾಕೋದು, ಅದೆಲ್ಲ ಒಂದು ಸಿಟ್ಟಿಂದ ಮಾಡ್ತಾರೆ. ಅದೆಲ್ಲ ಒಂದು ಫಿಸಿಕಲ್ ಸೈನ್ಸ್ ನಮಗೆ ಸಿಗ್ತದೆ. ಮತ್ತು ಇದು ಮಕ್ಕಳದ್ದು ಬಗ್ಗೆ ಬೇರೆ ದೊಡ್ಡವರಿಗೆ ಕೂಡ ಹೀಗೆ ನಮಗೆ ಫಿಸಿಕಲ್ ಮಾರ್ಕ್ಸ್ ಸಿಕ್ಕಲಿಕ್ಕೆ ಆಗ್ತದೆ. ಬೇರೆ ಅವರದ್ದು ರಿಯಾಕ್ಷನ್ಸು ಮಕ್ಕಳದ್ದು ನೋಡುವಾಗ ಅವರದ್ದು ಕಲೀಲಿಗೆ ಎಲ್ಲ ಅವರು ಸ್ವಲ್ಪ ಹಿಂದೆ ಆಗುತ್ತದೆ. ಅದು ಏನು ಅಬ್ಯೂಸ್ ಆಗಿದ್ರೆ ಕೂಡ, ಸೆಕ್ಷುವಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್, ವೆರ್ಬಲ್ ಅಬ್ಯೂಸ್ ಏನಾದರೂ ಕೂಡ ಅವರು ಯಾರತ್ರ ಹೇಳಿದ್ರೆ ಸಪೋರ್ಟ್ ಸಿಕ್ಕಿದ್ರೆ ಅವರು ಸರಿಯಾಗಿ ಹೋಗ್ತದೆ. ಸಪೋರ್ಟ್ ಸಿಕ್ಕಿಲ್ಲ, ಅವರು ಯಾರ ಹತ್ರ ಮಾತನಾಡಲಿಕ್ಕೆ ಭಯ, ಡಿಪ್ರೆಷನ್ಗೆ ಹೋಗ್ತದೆ. ಮತ್ತು ಅವರದ್ದು ಕಲಿಯೋದು ಎಲ್ಲ IQ ಎಲ್ಲ ಕಮ್ಮಿ ಆಗುತ್ತದೆ, ಅವರದ್ದು ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತದೆ. ಬೇರೆ ಮಕ್ಕಳೊಟ್ಟಿಗೆಲ್ಲ ಮಾತನಾಡೋದು ಕಮ್ಮಿ, ಮಿಕ್ಸ್ ಆಗೋದಿಲ್ಲ. ಅವರು ಒಂದು ಐಸೋಲೇಟ್ ಮಾಡುತ್ತದೆ, ಅವರು ತನ್ನಷ್ಟಿಗೆ ಐಸೋಲೇಟ್ ಮಾಡುತ್ತದೆ. ಅದು ಯಾವಾಗಲೂ ಒಂದು ಕಾಣೋದು ಕೆಲವು ಸಿಂಪ್ಟಮ್ಸು. ಕೆಲವರು ಸೆಕ್ಷುವಲ್ ಅಬ್ಯೂಸ್ ಸಿಕ್ಕಿದ್ರೆ ಆ ಥರ ಒಂದು ಗಂಡಸರಿಂದ ಅಲ್ಲಾದರೆ ಒಂದು ಗಂಡು ಮಗುಗೆ ಬೇರೊಂದು ಹೆಣ್ಣಸರಿಂದ ಏನಾದರೂ ಅಬ್ಯೂಸ್ ಸಿಕ್ಕಿದ್ದು, ಆ ಅಬ್ಯೂಸ್ ಸಿಕ್ಕುವಾಗ ಅವರಿಗೆ ಒಂದು ಮನಸ್ಸಲ್ಲಿ ಚಿಂತ ಬರ್ತದೆ, ಎಲ್ಲ ಗಂಡಸರು ಎಲ್ಲ ಹೆಣ್ಣಸರು ಹಾಗೆ ಅಂತ. ಆದರೆ ಅವರಿಗೆ ಒಂದು ಭಯ ಬರ್ತದೆ. ಅವರು ಆ ಥರ ಅವರು ಯಾವಾಗಲೂ ಯಾರಾದರೂ ಒಟ್ಟಿಗೆ ಇರಬೇಕು, ಅಪ್ಪ ಅಮ್ಮ, ಅಲ್ಲಾದರೆ ಅವರಿಗೆ ಒಂದು ಸೇಫ್ಟಿ ಸಿಕ್ಕದು ಯಾರಿದೆ ಅವರೊಟ್ಟಿಗೆ ಸೇರಿ ನಿಲ್ಲಿಗೆ ಅವರು ಟ್ರೈ ಮಾಡುತ್ತದೆ. ಅವರು ಬಿಡುವುದಿಲ್ಲ. ಕೆಲವು ಮಕ್ಕಳು ಅಪ್ಪ ಅಮ್ಮ ಕೆಲಸಕ್ಕೆಲ್ಲ ಹೋಗುವಾಗ ಅವರು ಬಿಡುವುದಿಲ್ಲ. ಅದು ಇವರಿಗೆ ಹೇಳಲಿಕ್ಕೆ ಕೂಡ ಭಯ. ಕೆಲವು ಪ್ಯಾರೆಂಟ್ಸು ಅದು ಹೇಳುವಾಗ ನಂಬಿಕೆ ಆಗಲಿಲ್ಲ. ಕೆಲವು ಜನರು ಹಾಗೆ ಎಲ್ಲರೊಟ್ಟಿಗೆ ಡೀಸೆಂಟ್ ಆಗಿ ಮಾಡುತ್ತದೆ, ಮಕ್ಕಳಿಗೆ ಒಬ್ಬರೇ ಸಿಕ್ಕುವಾಗ ಅವರು ಕೆಟ್ಟದ್ದು ಮಾಡುತ್ತದೆ. ಅದಕ್ಕೆ ಪ್ಯಾರೆಂಟ್ಸ್ಗೆ ಕೂಡ ಅದು ನಂಬಿಕೆಲಿಗೆ ಕಷ್ಟ. ಅದಕ್ಕೆ ನಾವು ನಮ್ಮ ಮಕ್ಕಳು ದೊಡ್ಡವರು ಆದ್ರೆ ಕೂಡ ಈಗ ಹಿರಿಯ ಜನರನ್ನು ಕೂಡ ಯಾರು ಬಿಡುವುದಿಲ್ಲ. ಅದಕ್ಕೆ ಹಾಗೆ ಏನಾದರೂ ಹೇಳಿದರೆ ನಾವು ಅದಕ್ಕೆ ಒಂದು ಜಾಗ್ರತೆ ಕೊಡಬೇಕು. ನಾವೇ ಪರೀಕ್ಷೆ ಮಾಡಬೇಕು, ಇದು ಹೇಳೋದು ಸರಿಯಾ ಅದ ಸುಮ್ಮನೆ ಅವರಿಗೆ ಒಂದು ದೋಷ ಕೊಡ್ಲಿಕ್ಕೆ ಹೇಳಿದ ಅಂತೆಲ್ಲ ನಾವೊಂದು ಪರೀಕ್ಷೆ ಮಾಡಬೇಕು. ಇದೆಲ್ಲ ಒಂದು ಸ್ವಲ್ಪ ಸೈನ್ಸು ನಮಗೆ ಈ ಥರ ಜನರಿಂದ ಸಿಕ್ಕೋದು. ಫಿಸಿಕಲ್ ಅಬ್ಯೂಸ್ ನಾವು ಹೇಳಿದಲ್ಲ, ಅದು ಕೆಲವು ಸ್ಕೂಲಲ್ಲಿ ಎಲ್ಲ ಬುಳ್ಳಿಂಗ್ ಅಂತ ಹೇಳ್ತಾರೆ. ಬುಳ್ಳಿಂಗು ಎಲ್ಲ ಕಡೆ ಅದು ಜಾಸ್ತಿಯಾಗಿ ಕಾಣುತ್ತದೆ. ಯಾಕೆಂದರೆ ಮಕ್ಕಳನ್ನು ಮಾತ್ರ ಅಲ್ಲ, ನಮ್ಮ ಕೆಲಸ ಮಾಡಿದ ಜಾಗದಲ್ಲಿ ಕೂಡ
ಒಂದು ಅವರನ್ನು ಒಂದು ಮೋಕ್ ಮಾಡೋದು. ಎಲ್ಲರೂ ಮುಂದೆ ಅವರನ್ನು ಒಂದು ಅವರು ಅಷ್ಟು ಹೈಫೈ ಅಲ್ಲ, ಅವರು ನಮ್ಮ ರ್ಯಾಗಿಂಗು ಕ್ರೂವಲ್ ಆಗ ಮಾಡೋದು. ರ್ಯಾಗಿಂಗ್ ಕೂಡ ಕೆಲವು ಕಾಲೇಜಲ್ಲಿ ಎಲ್ಲ ಅವರು ಅಕ್ಸೆಪ್ಟ್ ಮಾಡುತ್ತದೆ, ಈಗ ಅಕ್ಸೆಪ್ಟ್ ಮಾಡಲಿಲ್ಲ. ನಿಂದನೆ, ಹೌದು ಹೌದು, ರ್ಯಾಗಿಂಗ್ ಬುಲ್ಲಿಂಗ್ ಎಲ್ಲ ನಿಂದನೆ, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ಯೂಸ್. ರ್ಯಾಗಿಂಗ್ ಕೆಲವರೆಲ್ಲ ಅದು ಅಕ್ಸೆಪ್ಟ್ ಮಾಡುತ್ತದೆ, ಯಾಕೆಂದರೆ ಒಂದು ಕಾಲೇಜು ಅಲ್ಲಾದರೆ ಒಂದು ಸ್ಕೂಲಿಗೆ ಫಸ್ಟ್ ಬರುವಾಗ ಅವರು ಸೀನಿಯರ್ಸ್ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಇದು ಒಂದು ಸಹಾಯ ಆಗುತ್ತದೆ ಅಂತ ಹೇಳಿ ಮಾಡುತ್ತದೆ. ಅದು ಈಗ ಎಲ್ಲ ಹಾಗೆ ಅಲ್ಲ, ಅದು ಸುಮ್ಮನೆ ಒಂದು ಹೆಸರು ಹೇಳಿದು ನಮ್ಮ ಸೀನಿಯರ್ಸಿಗೆಲ್ಲ ಹೆಸರು ಹೇಳಿ ಹಾಗೆಲ್ಲ ಹೇಳಿದರೆ ಪರವಾಗಿಲ್ಲ. ಇದು ಅವರನ್ನು ಒಡೆಯುವುದು, ಅವರು ಕೆಟ್ಟ ಮಾತುಗಳು ಹೇಳುದು, ಮತ್ತು ಕೆಟ್ಟ ಮ್ಯಾಟರ್ಸ್ ಮಾಡಲಿಕ್ಕೆ ಹೇಳುತ್ತದೆ, ತುಂಬ ಕಷ್ಟ ಕೊಡುತ್ತದೆ. ಹಾಗೆಲ್ಲ ಮಾಡಿದರೆ ಕಷ್ಟ. ಅದಕ್ಕೆ ಈಗ ರ್ಯಾಗಿಂಗ್ ಲಾಸ್ ಎಲ್ಲ ತುಂಬ ಇದೆ. ಮತ್ತು ಬುಲ್ಲಿಂಗ್ ಎಂದರೆ ರ್ಯಾಗಿಂಗ್ ಥರ ಅಲ್ಲ. ಬುಲ್ಲಿಂಗ್ ಎಂದರೆ ಅವರಿಗೆ ವರ್ಬಲ್ ಅಬ್ಯೂಸ್ ಮಾಡ್ಬೋದು, ಫಿಸಿಕಲ್ ಅಬ್ಯೂಸ್ ಮಾಡ್ಬೋದು. ವರ್ಬಲ್ ಅಬ್ಯೂಸು ಜಾಸ್ತಿ, ಎಸ್ಪೆಷಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ. ಈಗ ಸಣ್ಣ ಕ್ಲಾಸಲ್ಲಿ ಕೂಡ ಆಗ್ತದೆ. ಅವರು ಕೆಲವು ಹೆಸರು ತೆಗೆದು ಓಕೆ ನಿಮ್ಮ ಹೆಸರು ಏನು ಹೆಸರು, ಅದಕ್ಕೆ ಏನು ಮೀನಿಂಗು ಅದು ಎಲ್ಲ ಹೇಳುತ್ತದೆ. ನಿಮಗೆ ನಮ್ಮ ಥರ ಈ ಥರ ಶೂಸ್ ಇಲ್ಲ, ನಿಮ್ಮ ಥರ ಆರ್ನಮೆಂಟ್ಸ್ ಇಲ್ಲ, ನಮ್ಮ ಥರ ಶರ್ಟ್ ಇಲ್ಲ, ಇದೆಲ್ಲ ಏನು ಟ್ರೆಂಡಿ ಆಗಬೇಕಲ್ಲ, ನೀವು ಟ್ರೆಂಡಿ ಅಲ್ಲ, ಹಾಗೆ ಎಲ್ಲ ಹೇಳಿ ಒಂದು ಅವರನ್ನು ಮೋಕ್ ಮಾಡುತ್ತದೆ. ಹೀಗೆಲ್ಲ ಮೋಕ್ ಮಾಡುವಾಗ ಈ ಮಕ್ಕಳಿಗೆ ದೊಡ್ಡವರಿಗೆ ಆಗ ಕೂಡ ಪುನಃ ಹಾಗೆ ಹೇಳಿದರೆ ಅವರದ್ದು ಮನಸ್ಸು ಒಂದು ಡಿಪ್ರೆಸ್ಡ್ ಆಗುತ್ತದೆ. ನನಗೆ ಏನು ಅವರದ್ದು ಸ್ವಾಭಿಮಾನ ಹರ್ಟ್ ಆಗುತ್ತದೆ. ಅವರದು ಎಸ್ಪೆಷಲಿ ಸೂಕ್ಷ್ಮ ಸ್ವಭಾವ ಇರುವುದು ಜನ ಇದ್ದಾರಲ್ಲ, ಸೆನ್ಸಿಟಿವ್ ಪರ್ಸನಾಲಿಟೀಸ್, ಅವರಿಗೆ ಇದೆಲ್ಲ ಬೇಗ ಮನಸ್ಸಲ್ಲಿ ಕಾಯಿಲಾಗುತ್ತದೆ. ಆದರೆ ಅವರು ಏನು ಮಾಡಿದರೆ ಕೂಡ ಅವರಿಗೆ ಒಂದು ಆ್ಯಂಗ್ಸೈಟಿ, ನಾನು ಮಾಡಿದರೆ ಸರಿ ಆಗುತ್ತಾ, ನಾನು ಮಾಡಿದರೆ ಅವರೆಲ್ಲ ನನಗೆ ಒಂದು ಮಾಕ್ ಮಾಡುತ್ತದೆ, ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಅವರು ಮುಂದೆ ಬರಲಿಕ್ಕೆ ಚಾನ್ಸಸ್ ಕಮ್ಮಿ ಆಗುತ್ತದೆ. ಕೆಲವರು ಹಾಗೆ ಅವರದ್ದು ತುಂಬ ಮಾತನಾಡೋದಿಲ್ಲ, ಅವರನ್ನು ಇಷ್ಟು ಬುಳ್ಳಿ ಮಾಡಿದರೆ ಅವರು ಮುಂದೆ ಬರಲಿಲ್ಲ. ಅವರಿಗೆ ಒಂದು ಸಪೋರ್ಟ್ ಕೊಡಬೇಕು. ಅವರದ್ದು ಸ್ವಭಾವ ಹಾಗೆ ಇದ್ದರೆ ಓಕೆ, ಆ ಥರ ಅವರು ಏನಾದರೂ ಮಾಡಬೇಕು. ಅವರದ್ದು ಏನು ಮಾಡಲಿಕ್ಕೆ ಇಷ್ಟ ಇದ್ದರೆ ಅದೇ ಮಾಡಬೇಕು. ಅದಕ್ಕೆ ಬುಳ್ಳಿಂಗ್ ಒಂದು ಒಳ್ಳೆ ಕಾರ್ಯ ಅಲ್ಲ. ಕೆಲವರು ಆರ್ಗ್ಯೂ ಮಾಡ್ತದೆ ಬುಳ್ಳಿಂಗ್ ಒಳ್ಳೆದಿಂದ, ಅಲ್ಲ, ಅದು ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತದೆ. ಕೆಲವುದು ಮಕ್ಕಳು ಬಂದು ಮನೆಯಲ್ಲಿ ಹೇಳಿ ಕೂಡ ಇಲ್ಲ. ತುಂಬ ನಮ್ಮ ಕಡೆ ನಮ್ಮ ಭಾರತದಲ್ಲಿ ಎಲ್ಲ ಅಷ್ಟು ಬುಳ್ಳಿಂಗ್ ಪ್ರಾಬ್ಲಮ್ಸ್ ಸಿಕ್ಕಲಿಲ್ಲ, ಯಾಕಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ಮಕ್ಕಳನ್ನು ನೋಡ್ತಾ ಇದೆ. ಬೇರೆ ಕಡೆ ಫಾರಿನ್ ಕಂಟ್ರೀಸಲ್ಲಿ ಬುಳ್ಳಿಂಗ್ ಜಾಸ್ತಿ. ಕೆಲವು ಮಕ್ಕಳು ಶಾಲೆಗೆ ಹೋಗಲಿಲ್ಲ, ತುಂಬ ಪೇರೆಂಟ್ಸು ಹೋಮ್ ಸ್ಕೂಲಿಂಗಿಗೆ ಟ್ರೈ ಮಾಡುತ್ತದೆ, ಯಾಕಂದರೆ ಈ ಥರ ಬುಳ್ಳಿಂಗ್. ಕೆಲವು ಮಕ್ಕಳು ಇದು ಮಾಡಿದರೆ ಕೂಡ ಅವರಿಗೆ ಮನೆ ಬಂದು ಹೇಳಲಿಕ್ಕೆ ಭಯ, ಅಮ್ಮನಿಗೆ ಅದೊಂದು ಅರ್ಥ ಆಗಲಿಲ್ಲ. ಅದು ಸುಮ್ಮನೆ ಫ್ರೆಂಡ್ಸ್ ಆದರೆ ಹಾಗೆ ಎಲ್ಲ ಮಾಡೋದು, ಹಾಗೆ ಕೆಲವರು ಬಿಡುತ್ತದೆ. ಕೆಲವರು ಅದು ಕೇಳಿ ಏನಾದರೂ ಪರಿಹಾರ ಮಾಡುತ್ತದೆ. ಹಾಗೆ ಎಲ್ಲ ಬುಳ್ಳಿಂಗ್ ಕೂಡ ಅಷ್ಟು ಒಳ್ಳೆಯದಲ್ಲ. ಮತ್ತು ಬೇರೆ ಥರ ಈಗ ನಮ್ಮ ಈ ಟೈಮಲ್ಲಿ ನೋಡೋದು ಡಿಜಿಟಲ್ ಅಬ್ಯೂಸ್ ಅಂದರೆ ಎಲ್ಲರಿಗೆ ಈಗ ಫೋನ್ ಇದೆ, ಅದು ಕೂಡ ಸ್ಮಾರ್ಟ್ ಫೋನ್ಸ್ ಇದೆ. ಅದರಲ್ಲಿ ಕೂಡ ವರ್ಬಲ್ ಅಬ್ಯೂಸ್ ಮಾಡೋದು, ಅವರದ್ದು ಕೆಟ್ಟ ಮಾತುಗಳೆಲ್ಲ ಸ್ಪ್ರೆಡ್ ಮಾಡೋದು. ಅವರಿಗೆ ಏನಾದರೂ ಈಗ ಕಾಲೇಜು ಮಕ್ಕಳ ಬಗ್ಗೆ ಎಲ್ಲ ನೋಡುವಾಗ ಅಫೇರ್ಸ್ ಎಲ್ಲ ಬಂದರು, ಒಂದು ಬಿಟ್ಟು ಬೇರೆಗೆ ಹೋಗುವಾಗ ಈ ಪರ್ಸನೆ ಮಾತು ಎಲ್ಲರಿಗೆ ಹೇಳಿ ಕೆಟ್ಟದೆಲ್ಲ ಹೇಳೋದು, ಅವರಿಗೆ ಅದು ಫೇಸ್ಬುಕ್ಕಲ್ಲಿ ಹಾಕೋದು, ಎಲ್ಲ ಅದಕ್ಕೆಲ್ಲ ನಾವು ಡಿಜಿಟಲ್ ಅಬ್ಯೂಸ್ ಅಂತ ಹೇಳ್ತದೆ. ಈಗ ಮಕ್ಕಳಿಗೆ ಅವರದೇ ಏನು ಸೆನ್ಸ್ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ನ್ಯೂಡ್ ಪಿಕ್ಚರ್ಸು, ಅವರದ್ದು ಶರೀರದ ಪಿಕ್ಚರ್ಸ್ ಎಲ್ಲ ಕೂಡ ಪೋಸ್ಟ್ ಮಾಡೋದು, ಅಲ್ಲಾದರೆ ಅವರದ್ದು ಫ್ರೆಂಡ್ಸಿಗೆ, ಅವರದ್ದು ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸಿಗೆ ಅದು ಸೆಂಡ್ ಮಾಡೋದು.
ಅದೆಲ್ಲ ಅದು ಮಕ್ಕಳಿಗೆ ಒಂದು ಸೆನ್ಸ್ ಇರಬೇಕು. ಸುಮ್ಮನೆ ಹಾಗೆ ಯಾರಾದರೂ ಹೇಳಿದರೆ ಹಾಗೆ ಎಲ್ಲ ಕೊಡಬಾರದು. ಹಾಗೆ ಕೊಟ್ಟಿದ್ರೆ ಅವರು ಅಬ್ಯೂಸ್ ಮಾಡುತ್ತದೆ. ಇದು ಅವರು ಅಲ್ಲಿ ಇಲ್ಲಿ ಎಲ್ಲ ಪೋಸ್ಟ್ ಮಾಡೋದು, ಇಲ್ಲಾದರೆ ನೋಡಿ ನಾನು ಅವರು ಒಟ್ಟಿಗೆ ಎಲ್ಲ ಹೀಗೆ ಹೀಗೆ ಇತ್ತು ಹಾಗೆ ಎಲ್ಲ ಅಬ್ಯೂಸ್ ಮಾಡೋದು. ಕೆಲವರು ಬೇರೊಂದು ಥರ ಅಬ್ಯೂಸ್ ಇದೆ, ಅದಕ್ಕೆ ಸ್ಟಾಕಿಂಗ್ ಅಂತ ಹೇಳುತ್ತದೆ. ಸ್ಟಾಕಿಂಗ್ ಅಂದರೆ ಯಾವಾಗಲೂ ನೀವು ಎಲ್ಲಿ ಹೋಗಿದ್ರೆ ಕೂಡ ನಿಮ್ಮನ್ನು ಯಾರಾದರೂ ವಾಚ್ ಮಾಡೋದು, ನಿಮ್ಮನ್ನು ಫಾಲೋ ಮಾಡೋದು. ಅದು ಕೂಡ ನಮಗೆ ಕಷ್ಟ ಆಗುತ್ತದಲ್ಲ. ನಾವು ಒಂದು ಮನೆಯಲ್ಲಿ ಕೂಡ ಕೆಲಸ ಮಾಡುವಾಗ ಯಾರಾದರೂ ನಮ್ಮನ್ನು ಒಂದು ವಾಚ್ ಮಾಡಿದರೆ ನಮಗೆ ಕಷ್ಟ ಆಗುತ್ತದೆ. ನೀವು ಮಾಡಿದ್ದು ಸರಿಯಾಗಲಿಲ್ಲ, ನೀವು ಹಾಗೆ ಮಾಡಿದರೆ ಅದು ಒಳ್ಳೆದಿತ್ತು, ಹಾಗೆಲ್ಲ ಹೇಳುವಾಗ ನಮಗೆ ಕಷ್ಟ ಆಗುತ್ತದೆ. ಅದು ಏನು ಕೆಲಸ, ಮನೆ ಕೆಲಸ, ಮಕ್ಕಳದು, ಆಫೀಸದು ಕೆಲಸ ಹಾಗೆ. ಮತ್ತು ಕೆಲವರು ನಾವು ರೋಡಲ್ಲಿ ಕೂಡ ಹೋಗುವಾಗ ಕೆಲವರು ನಮ್ಮನ್ನು ಫಾಲೋ ಮಾಡುತ್ತದೆ. ಅದು ಯಾಕೆ ಫಾಲೋ ಮಾಡೋದು ನಮಗೆ ಗೊತ್ತಿಲ್ಲ. ಅವರಿಗೆ ಬೇರೆ ಏನಾದರೂ ಉದ್ದೇಶ ಇರ್ಬೋದು, ದುರುದ್ದೇಶ ಇರ್ಬೋದು, ಕೆಟ್ಟ ಉದ್ದೇಶ ಇರ್ಬೋದು. ಹಾಗೆ ಈಗ ಅದಕ್ಕೆ ಎಲ್ಲ ನಮಗೆ ತುಂಬ ಹೆಲ್ಪ್ಲೈನ್ಸ್ ಇದೆ. ಫೀಮೇಲ್ಸಿಗೆ ಹೆಲ್ಪ್ಲೈನ್ಸ್ ಇದೆ, ಅಲ್ಲಾದರೆ ಹಿರಿಯ ಜನರಿಗೆ, ಮಕ್ಕಳಿಗೆ, ಎಲ್ಲರಿಗೆ ಹೆಲ್ಪ್ಲೈನ್ಸ್ ಇದ್ರೆ ಈಗ ಅದೆಲ್ಲ ನಾವು ಯಾರಾದರೂ ರಿಪೋರ್ಟ್ ಮಾಡಬೇಕು, ಆದರೆ ನಮಗೆ ಸಹಾಯ ಸಿಗ್ತದೆ. ಈ ಥರ ಎಲ್ಲ ಇದೆಲ್ಲ ಡಿಫ್ರೆಂಟ್ ಟೈಪ್ ಅಬ್ಯೂಸ್. ಕೆಲವರು ಫೈನಾನ್ಷಿಯಲ್ ಅಬ್ಯೂಸ್ ಮಾಡುತ್ತದೆ. ಅದು ಒಂದು ಈಗ ನಮ್ಮ ಒಂದು ಫ್ಯಾಮಿಲಿದು ರಿಲೇಷನಲ್ಲಿ ಕೂಡ ನೋಡುವ, ಒಂದು ಜನ ಹಸ್ಬೆಂಡು ಅರ್ನ್ ಮಾಡುತ್ತದೆ, ವೈಫಿಗೆ ಕೆಲವರು ಅದು ಪರ್ಸ್ ಎಲ್ಲ ಶೇರ್ ಮಾಡುತ್ತದೆ, ಕೆಲವರು ಶೇರ್ ಮಾಡೋದಿಲ್ಲ. ಮನೆಗೆ ಬೇಕಾದೆಲ್ಲ ಕೊಡ್ತದೆ, ಅವರಿಗೆ ಬೇಕದು ಕೊಡಲಿಲ್ಲ, ಅವರಿಗೆ ಕೈಯಲ್ಲಿ ಸ್ವಲ್ಪ ಹಣ ಕೊಡೋದು ಹಾಗೆ ಎಲ್ಲ ಮಾಡೋದಿಲ್ಲ. ಅವರು ನನ್ನ ಹೆಂಡತಿ, ನಾನು ಹೇಳೋದು ಥರ ಮಾಡಬೇಕು, ಕೇಳಬೇಕು. ಅದಕ್ಕೆಲ್ಲ ನಾವೊಂದು ಫಿನಾನ್ಷಿಯಲ್ ಅಬ್ಯೂಸ್ ಅಂತ ಹೇಳ್ಬೋದು. ಅದು ಕೂಡ ಒಂದು ಆ ಥರ ಕೂಡ ಕೆಲವರು ವರ್ಬಲ್ ಅಬ್ಯೂಸ್, ಇಮೋಷನಲ್ ಅಬ್ಯೂಸ್ ಮಾಡ್ತದೆ. ಕೆಲವರು ಸರಿಯಾಗಿ ಎಜುಕೇಷನ್ ಇದ್ದರೆ ಕೂಡ ಅವರನ್ನು ಕೆಲಸಕ್ಕೆ ಬಿಡಲಿಲ್ಲ. ಅದು ಒಂದು ಕೆಲವರಿಗೆ ಈಗೋ ಪ್ರಾಬ್ಲಮ್, ಕೆಲವರಿಗೆ ಅದು ಹಾಗೆ ಅಲ್ಲ, ನಾನು ಕೆಲಸ ಮಾಡ್ತದೆ, ಹಣ ಸಿಗ್ತದೆ, ಯಾಕೆ ನೀವು ಕೂಡ ಹೋಗಬೇಕು ಹಾಗೆ. ಅದು ಕೆಲ ಹೆಣ್ಣಸರಿಗೆ ಅದು ತೆಗ್ಲಿಕ್ಕೆ ಆಗಲಿಲ್ಲ. ಅವರಿಗೆ ಮನೆಯಲ್ಲಿಯೇ ಕೂತ್ಕೊಳ್ಳೋದು ಇಷ್ಟ ಇರಲಿಲ್ಲ, ಅವರಿಗೆ ಒಂದು ಕೆಲಸಕ್ಕೆ ಎಲ್ಲ ಹೋಗೋದು ಇಷ್ಟ. ಅದು ಒಂದು ಫ್ಯಾಮಿಲಿಯಲ್ಲಿ ಸರಿಯಾಗಿ ಮಾತನಾಡಿ ಏನಾದರೂ ಸೊಲ್ಯೂಷನ್ ನೋಡಬೇಕು. ಇಲ್ಲಾದರೆ ಅವರು ಕೂಡ ಡಿಪ್ರೆಷನಲ್ಲಿ ಹೋಗೋದು, ಅಲ್ಲಾದರೆ ಅವರು ತುಂಬ ಇರಿಟೇಟೆಡ್ ಆಗಿ ಮನೆಯವರದು ಮೇಲೆ, ಮಕ್ಕಳದ ಮೇಲೆ ಎಲ್ಲ ಅದು ಅವರು ಕೂಡ ಅಬ್ಯೂಸ್ ಮಾಡಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಅವರದು ಅಬ್ಯೂಸು ಕೆಲವೊಮ್ಮೆ ಅದು ಡಿಪ್ರೆಷನ್ ಆಗ್ಬೋದು. ಹಾಗೆ ಡಿಪ್ರೆಷನ್ ಆದರೆ ಅವರು ಎಲ್ಲರದು ಮ್ಯಾಟರ್ಸ್ ಎಲ್ಲ ನೋಡಲಿಲ್ಲ, ಅದು ಕೂಡ ಒಂದು ಥರ ಅಬ್ಯೂಸ್ ಥರ ಆಗುತ್ತದೆ. ಇದಕ್ಕೆ ಎಲ್ಲ ಅಬ್ಯೂಸ್ ಬಂದರೆ ನಾವು ಯಾರಾದ್ರೂ ರಿಪೋರ್ಟ್ ಮಾಡಬೇಕು, ಇಲ್ಲಾದರೆ ನಾವು ಅದು ಮನೆಯಲ್ಲಿ ಮಾತನಾಡಲಿಕ್ಕೆ ಆಗಿದ್ರೆ ಮನೆಯಲ್ಲಿಯೇ ಮಾತನಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಈ ಥರ ಕೂಡ ಇಲ್ಲಾದರೆ ಕೂಡ ಈ ಥರ ಎಲ್ಲ ನಾವು ಸೊಲ್ಯೂಷನ್ಸ್ ಟ್ರೈ ಮಾಡಿ ಸರಿಯಾಗಿಲ್ಲಾದರೆ ನಾವು ಆ ಪರ್ಸನಿಂದ ಒಂದು ಬಿಟ್ಟು ನಿಲ್ಲಬೇಕು. ಮತ್ತು ಮಕ್ಕಳಿಗೆ ಸೆಕ್ಷುವಲ್ ಅಬ್ಯೂಸ್ ಬಗ್ಗೆ ನಾವು ಹೇಳಿಕೊಡಬೇಕು. ನಿಮ್ಮ ದೇಹದ ಪ್ರೈವೇಟ್ ಪಾರ್ಟ್ಸಲ್ಲಿ ಯಾರನ್ನು ಮುಟ್ಲಿಕ್ಕೆ ಬಿಡಲ್ಲ, ಅದು ಚಿಕ್ಕ ಪ್ರಾಯದಿಂದ ಹೇಳಿಕೊಡಬೇಕು. ಒಂದು 3 ವರ್ಷ ಒಳಗೆ ಮಕ್ಕಳಿಗೆ ಬಾಯ್ಸದು ಗರ್ಲ್ಸದು ಸೆಕ್ಷುವಲ್ ಪಾರ್ಟ್ಸ್ ಡಿಫ್ರೆನ್ಸ್ ಹೇಳಿಕೊಡಬೇಕು. ಇಲ್ಲಾದರೆ ಮಕ್ಕಳು ಶಾಲೆಯಲ್ಲೇ ಹೋಗುವಾಗ ಕೆಲವು ಮಕ್ಕಳು ಹೇಳ್ತದೆ, ಯಾಕೆ ಬಾಯ್ಸ್ ಎಲ್ಲ ಕೆಲವು ಮಕ್ಕಳು ನಂತರ ಹಾಗೆ ಹೇಳೋದು, ಬಾಯ್ಸ್ ಎಲ್ಲ ನಿಂದು ಮೂತ್ರ ಮಾಡೋದು, ನಾವೆಲ್ಲ ಹಾಗೆ. ಅದು ಅವರದ್ದು ಒಂದು ಡೌಟು, ಸಣ್ಣ ಡೌಟ್, ಅದೊಂದು ಕ್ಲಿಯರ್ ಮಾಡಿ ಕೊಡಬೇಕು. ಓಕೆ, ಅವರದ್ದು ಬಾಡಿ ಪಾರ್ಟ್ ಹೇಗೆ, ಗರ್ಲ್ಸದು ಬಾಡಿ ಪಾರ್ಟ್ ಹೇಗೆ, ಅದು ಹೇಳಿಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವು ನಾಚಿಕೆ ವಿಷಯ ಅಲ್ಲ, ಮಕ್ಕಳಿಗೆ ಅದು ಹೇಳಿಕೊಡಬೇಕು. ಡಿಫ್ರೆನ್ಸ್ ಏನು, ಮತ್ತು ಇದೆಲ್ಲ ನಿಮ್ಮ ಪ್ರೈವೇಟ್ ಪಾರ್ಟ್ಸು, ಅದು ಯಾರನ್ನು ಮುಟ್ಲಿಕ್ಕೆ ಬಿಡಬೇಡ. ಅದು ಯಾರಾದರೆ ಕೂಡ
ಅಪ್ಪ ಅಮ್ಮ ಆದ್ರೆ ಕೂಡ ಮುಟ್ಟಬೇಡ. ಅಪ್ಪ ಅಮ್ಮ ಎಲ್ಲ ಒಂದು ಸ್ನಾನ ಮಾಡಿ ಕೊಡುವಾಗ ಓಕೆ. ಮತ್ತು ಒಂದು ಪ್ರಾಯದ ಮೇಲೆ, ಒಂದು 5 ವರ್ಷದ ಮೇಲೆ ಎಲ್ಲ ಮಕ್ಕಳು ತನ್ನಷ್ಟಿಗೆ ಸ್ನಾನ ಮಾಡೋದು ಒಳ್ಳೆಯದು. ನಾವು ಒಮ್ಮೊಮ್ಮೆ ಒಂದು ನೋಡಬೇಕು ಅವರು ಕ್ಲೀನಾಗಿ ಎಲ್ಲ ಮಾಡೋದು. ಇಲ್ಲಾದರೆ ಅವರೇ ಒಂದು 5 ವರ್ಷದ ಮೇಲೆ ಸ್ನಾನ ಮಾಡೋದು ಎಲ್ಲ ತನ್ನಷ್ಟಿಗೆ ಮಾಡಿದರೆ ಅದು ಒಳ್ಳೆಯದು. ಬೇರೆ ಮತ್ತು ಒಂದು ಟೀನೇಜ್ ಅಲ್ಲ, ಅದು ಮುಂದೆ ಹೆಣ್ಣು ಮಕ್ಕಳಿಗೆ ಎಲ್ಲ ನಾವು ಹೇಳ್ಕೊಡ್ಬೇಕು. ಮುಟ್ಟಾಗದ ಮೇಲೆಲ್ಲ ಹೇಗೆ ಆಗುತ್ತದೆ ನಿಮ್ಮ ಬಾಡಿ ಚೇಂಜ್, ಅದು ಮುಟ್ಟಾಗೋದು ಮುಂಚೆ ಕೂಡ ನಾವು ಹೇಳಿಕೊಡಬೇಕು. ಇಲ್ಲಾದರೆ ಅವರಿಗೆ ಕೆಲವು ಫ್ರೆಂಡ್ಸಿಗೆ ಎಲ್ಲ ಆಗುವಾಗ ಎಲ್ಲ ಇವರಿಗೆ ಅದೆಲ್ಲ ಒಂದು ಹೇಳುವಾಗ ಅವರಿಗೆ ಅರ್ಥ ಆಗಲಿಲ್ಲಲ್ಲ, ಅದು ಹೇಳಿಕೊಡ್ಬೇಕು. ಮತ್ತು ಒಂದು ಟೀನೇಜ್ ಆಗುವಾಗ ನಾವು ಅವರಿಗೆ ಕೇಳಿಕೊಡ್ಬೇಕು, ನಾವು ಈಗೆಲ್ಲ ಹೇಳಿದು ಮುಟ್ಟಬಾರದು ಅದೆಲ್ಲ. ಮತ್ತು ನೀವು ನಿಮ್ಮ ಬಾಡಿ ಹೋಳಿಯಾಗೆ ಕಾಪಾಡಬೇಕು. ಅದು ನಿಮ್ಮ ಮ್ಯಾರೇಜ್ ತನಕ ಕಾಪಾಡಬೇಕು. ಮ್ಯಾರೇಜ್ ಅನಂತರ ಮಾತ್ರ ಸೆಕ್ಸಿಗೆ ಹೋಗಬೇಕು. ಅಲ್ಲಾದರೆ ಅದು ಪಾಪ, ಅದು ಸರಿಯಲ್ಲ. ಅದು ನಿಮ್ಮ ಮನಸ್ಸಿಗೆ ಎಲ್ಲ ಕಡೆ ಎಲ್ಲ ಅದು ಪ್ರಾಬ್ಲಮ್ ಆಗುತ್ತದಿಂದ ಒಂದು ಹೇಳಿಕೊಡಬೇಕು. ಇದೆಲ್ಲ ಹೇಳಿಕೊಟ್ರೆ ಒಂದು ಲೈಂಗಿಕ ಕಿರುಕುಳದಿಂದ ತಪ್ಪಿಸ್ಕೊಳ್ಬೋದು ಅಂತ ನೀವು ಹೇಳ್ತೀರಾ? ಹೌದು. ಇಲ್ಲಾದರೆ ಹುಡುಗಿಯರಿಗೆ ಮಹಿಳೆಯರಿಗೆ ತುಂಬ ಕಷ್ಟ, ಈ ಲೈಂಗಿಕ ಕಿರುಕುಳ ಬಂದೇ ಬರ್ತದೆ. ಹೌದು. ಈ ರೀತಿ ಎಚ್ಚರಿಕೆ ವಹಿಸದಿದ್ರೆ. ಹೌದು. ಇವತ್ತು ನೀವು ನಮ್ಮ ಮಧ್ಯದಲ್ಲಿ ಲೈಂಗಿಕ ಕಿರುಕುಳ ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಾ. ಯಾವ ರೀತಿ ಜನರು ಕಿರುಕುಳಕ್ಕೆ ಒಳಗಾಗ್ತಾರೆ, ಜನರು, ಪುರುಷರು, ಮಹಿಳೆಯರು, ಮಕ್ಕಳು, ಅದನ್ನು ನೀವು ತಿಳಿಸಿಕೊಟ್ಟಿದ್ದೀರಾ. ಲಾಸ್ಟ್ ಒಂದೇ ವಾಕ್ಯದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಈ ನಿಂದನೆ ಕಿರುಕುಳದ ಬಗ್ಗೆ ಒಂದೇ ವಾಕ್ಯದಲ್ಲಿ ನೀವು ಏನು ಹೇಳ್ತೀರಾ? ಕಿರುಕುಳ ನಿಮಗೆ ಹಾಗಿದ್ದರೆ ನೀವು ಯಾರಾದ್ರೂ ಮಾತನಾಡಬೇಕು. ಅದು ಹಾಗೆ ಸಫರ್ ಮಾಡಲಿಕ್ಕೆ ಇಲ್ಲ, ಅದಕ್ಕೆ ಎಲ್ಲ ಪರಿಹಾರ ಇದೆ. ಈ ಕಿರುಕುಳ ಆದರೆ ಅದು ಜೀವದ ಅಂತ್ಯ ಅಲ್ಲ. ನಿಮಗೆ ಅದು ಓವರ್ಕಮ್ ಮಾಡಲಿಕ್ಕೆ ಆಗ್ತದೆ. ಅದು ಓವರ್ಕಮ್ ಮಾಡಬೇಕು. ಮಾಡಿದ್ಮೇಲೆ ಸರಿಯಾಗಿ ಒಂದು ಬೋಲ್ಡಾಗಿ ಮಾಡಬೇಕು. ಇಲ್ಲಿಯವರೆಗೆ ಈ ಕಿರುಕುಳ, ಲೈಂಗಿಕ ಕಿರುಕುಳ ಅಥವಾ ಯಾವ ರೀತಿಯೆಲ್ಲ ಕಿರುಕುಳ ಜನರು ಹಾದು ಹೋಗ್ತಾ ಇದ್ದಾರೆ, ಇದರ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರು. ಅವರಿಗೆ ಈ ವಿಷಯವನ್ನು ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ವಂದನೆ ಹೇಳ್ತೇವೆ ಡಾಕ್ಟರ್. ನಿಮಗೆ ವಂದನೆಗಳು. ಕಿರುಕುಳದ ಬಗ್ಗೆ, ನಿಂದನೆ ಬಗ್ಗೆ, ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಅಬ್ಯೂಸ್, ಅಂದರೆ ಈ ರೀತಿಯಲ್ಲಿ ಜನರು ಯಾವ ಥರದ ವೇದನೆಯಲ್ಲಿದ್ದಾರೆ, ಯಾರಿಗೂ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನೇಕರು ಇದನ್ನು ನೋಡಿ ಈ ರೀತಿಯ ವೇದನೆಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ನೀವು ನಿಮಗೆ ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಇದು ನಿಮಗೆ ಉತ್ತೇಜನವಾಗಿರ್ಬೋದು. ಇದನ್ನು ಕೇಳಿ ಇದರಿಂದ ನೀವು ಬಿಡುಗಡೆ ಹೊಂದಿ ಮತ್ತೊಂದು ಈ ಆರೋಗ್ಯ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ಮತ್ತೆ ನಿಮ್ಮ ಮುಂದೆ ಭೇಟಿ ಆಗ್ತೇವೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ವಂದನೆಗಳು.